ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಮಹತ್ವಾಕಾಂಕ್ಷೆಯ ಸ್ಪೆಡೆಕ್ಸ್ ಮಿಷನ್ ಉಡಾವಣೆ ಯಶಸ್ವಿಯಾಗಿದೆ. ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪಿಸುವ ಉದ್ದೇಶದ ಪ್ರಾಯೋಗಿಕ ಹೆಜ್ಜೆಯಾಗಿ 2 ಉಪಗ್ರಹಗಳನ್ನು ಪರಸ್ಪರ ಸೇರಿಸುವ ಸ್ಪೇಸ್ ಡಾಕಿಂಗ್ ಯೋಜನೆ ಇದಾಗಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ PSLV C-60 ರಾಕೆಟ್ 2 ಉಪಗ್ರಹಗಳನ್ನು ಹೊತ್ತು ಸೋಮವಾರ ರಾತ್ರಿ ನಭಕ್ಕೆ ಚಿಮ್ಮಿ ನಿಗದಿತ ಸಮಯದಲ್ಲಿ ಈ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿತು. ಐತಿಹಾಸಿಕ ಪ್ರಯೋಗದಲ್ಲಿ ಆದಿಚುಂಚನಗಿರಿ ಮಠ ಉಪಗ್ರಹದೊಂದಿಗೆ BGS ಅರ್ಪಿತ್ ಪೇಲೋಡ್ ರವಾನೆ. ಈ ಐತಿಹಾಸಿಕ ಪ್ರಯೋಗದಲ್ಲಿ ಆದಿಚುಂಚನಗಿರಿ ಮಠವು ಭಾಗಿಯಾಗಿರೋದು ವಿಶೇಷ. ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಮಠಕ್ಕೆ ಸೇರಿದ SJC ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿರುವ BGS ಅರ್ಪಿತ್ ಪೇಲೋಡ್ ಅನ್ನು ಉಪಗ್ರಹದೊಂದಿಗೆ ಕಳುಹಿಸಿಕೊಡಲಾಗಿದೆ. ಈ ಪೇಲೋಡ್ ಧ್ವನಿ, ಅಕ್ಷರ ಹಾಗೂ ಛಾಯಾಚಿತ್ರಗಳನ್ನು ಒಳಗೊಂಡ ಸಂದೇಶಗಳನ್ನು ರೇಡಿಯೋ ಸಂಕೇತಗಳ ಮೂಲಕ ಭೂಮಿಗೆ ಕಳುಹಿಸಿಕೊಡಲಿದೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಶ್ರೀಹರಿಕೋಟದಲ್ಲಿ ಸೋಮವಾರ ರಾತ್ರಿ ನಡೆದ ಉಡಾವಣೆಯಲ್ಲಿ ಭಾಗಿಯಾಗಿ ಉಡಾವಣೆ ಪ್ರಕ್ರಿಯೆ ವೀಕ್ಷಿಸಿದರು. ಸ್ವತಃ ವಿಜ್ಞಾನಿಯೂ ಆಗಿರುವ ಶ್ರೀಗಳು ಇಸ್ರೋ ಅಧ್ಯಕ್ಷ ಸೋಮನಾಥ್, ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಮತ್ತಿತರ ವಿಜ್ಞಾನಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿಕೊಂಡರು. BGS amateur radio payload information transmission, that is BGS ARPIT, is being sent by Adichunchanagiri Mahasansthan Math through its one of the engineering colleges, SJC Institute of Technology at Chikballapur. BGS ARPIT's purpose is, it will study how messages and images are transmitted from space to Earth in a microgravity environment. If successful, this will benefit global amateur radio operators. Thanks to ISRO for providing this wonderful platform and opportunity for colleges and startups. I wish the best to ISRO and everyone who contributed to this mission directly or indirectly. ಅಮೆರಿಕ, ರಷ್ಯಾ, ಚೀನಾ ಸಾಲಿಗೆ ಭಾರತ. ಶೀಘ್ರದಲ್ಲೇ ನಿರ್ಮಾಣವಾಗಲಿದೆ ಭಾರತೀಯ ಬಾಹ್ಯಾಕಾಶ ಕೇಂದ್ರ. ಚಂದ್ರನ ಅಂಗಳಕ್ಕೆ ಮಾನವರನ್ನು ಕಳುಹಿಸುವುದು, ಚಂದ್ರನಿಂದ ಮಾದರಿಗಳನ್ನು ಸಂಗ್ರಹಿಸುವುದು ಹಾಗೂ ತನ್ನದೇ ಸ್ವಂತ ಅಂತರಿಕ್ಷ ನಿಲ್ದಾಣ ನಿರ್ಮಿಸುವುದು ಭಾರತದ ಉದ್ದೇಶವಾಗಿದೆ. ಸದ್ಯ ಅಮೆರಿಕ, ರಷ್ಯಾ ಹಾಗೂ ಚೀನಾ ಈ 3 ರಾಷ್ಟ್ರಗಳು ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ಕೇಂದ್ರ ಹೊಂದಿದ್ದು, ಇವುಗಳ ಸಾಲಿಗೆ ಸೇರುವ ಗುರಿಯೊಂದಿಗೆ ಇಸ್ರೋ ಕಾರ್ಯನಿರ್ವಹಿಸುತ್ತಿದೆ. ಸೋಮವಾರ ಉಡಾವಣೆಯಾದ ಉಪಗ್ರಹಗಳೊಂದಿಗೆ ಇಸ್ರೋ ಮಾತ್ರವಲ್ಲದೆ ವಿವಿಧ ಸ್ಟಾರ್ಟ್ಅಪ್ಗಳು ಹಾಗೂ ಶಿಕ್ಷಣ ಸಂಸ್ಥೆಗಳು ನಿರ್ಮಿಸಿರುವ ಒಟ್ಟು 24 ಪೇಲೋಡ್ಗಳನ್ನು ಕಳುಹಿಸಲಾಗಿದೆ. ಬೆಂಗಳೂರಿನ RV ಇಂಜಿನಿಯರಿಂಗ್ ಕಾಲೇಜು, ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಸಂಸ್ಥೆ ಸೇರಿ ರಾಜ್ಯದ ಹಲವು ಸಂಸ್ಥೆಗಳು ಈ ಯೋಜನೆಯ ಭಾಗವಾಗಿವೆ. ಈಗಾಗಲೇ ಹಲವು ಮೈಲುಗಲ್ಲುಗಳನ್ನು ಸಾಧಿಸಿ ಹೆಸರಾಗಿರುವ ಇಸ್ರೋ ಭಾರತದ ಗರಿಮೆಯನ್ನು ಇನ್ನಷ್ಟು ಎತ್ತರಕ್ಕೇರಿಸಲಿ ಅನ್ನೋದೇ ಶತಕೋಟಿ ಭಾರತೀಯರ ಹಾರೈಕೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.